ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಸಹ ಇವತ್ತು ಅವರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪುಣ್ಯ ಹಾಸ್ಪಿಟಲ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಹೆಣ್ಮಕ್ಳಿಗೆ ಒಂದು ಉತ್ತೇಜನ ಕೊಡುವಂಥದ್ದು, ಅವರ ಅಭಿವೃದ್ಧಿ ಕಡೆಗೆ ಏನು ಮಾಡಬೇಕು ಅನ್ನೋದು ಒಂದು ಸಲಹೆ ಸೂಚನೆಗಳು ಕೊಡುವಂಥದ್ದು. ಎಲ್ಲ ವಿಮೆನ್ ಎಂಪವರ್ಮೆಂಟ್ಗೆ ಏನೆಲ್ಲ ಸೌಕರ್ಯ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಾಕಥಾನ್ ಮುಖಾಂತರ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾಯಿತು. ಮಹಿಳಾ ದಿನಾಚರಣೆ ಪ್ರಯುಕ್ತ ಪುಣ್ಯ ಆಸ್ಪತ್ರೆ ವತಿಯಿಂದ ಇವತ್ತು ವಾಕಥಾನ್ ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷ ಸಾಮಾಜಿಕವಾಗಿ ಇರುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪುಣ್ಯ ಹಾಸ್ಪಿಟಲ್ ವತಿಯಿಂದ ಮಾಡ್ಕೊಂಡ್ಬರ್ತಿದ್ದಾರೆ. ಇದಕ್ಕೆ ತಮ್ಮ ಅನಿಸಿಕೆ ಏನು, ಅವರ ಒಳ್ಳೆಯ ಕಾರ್ಯಕ್ಕೆ ತಮ್ಮ ಮೆಚ್ಚುಗೆ? ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಪುಣ್ಯ ಆಸ್ಪತ್ರೆ ವತಿಯಿಂದ ನನ್ನ ಸಹೋದರಿ ಡಾಕ್ಟರ್ ಪುಣ್ಯವತಿ ಮತ್ತು ನಾಗರಾಜ್ರವರು ಎಲ್ಲ ಸಂಘಟನೆಗಳ ಒಳಗೊಂಡು ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದೆ. ಇವತ್ತು ರಾಷ್ಟ್ರದಲ್ಲಿ ಮಹಿಳೆಯರಿಗೆ 50% ರಿಸರ್ವೇಷನ್ನ ಕೊಟ್ಟಿರ್ತಕ್ಕಂಥ ಮೊದಲನೇದಾಗಿ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಅಭಿನಂದಿಸ್ತೇನೆ. ಎಲ್ಲ ರಂಗದಲ್ಲೂ 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜನ್ನು ಮಹಿಳೆಯರಿಗೆ ಕೊಡಬೇಕು. ಅವ್ರಿಗೆ ಗಂಡಸರಿಗೆ ಎಷ್ಟು ಪ್ರಾಧಾನ್ಯತೆ ಸಿಕ್ಕುತ್ತೆ ಅಷ್ಟೇ ಪ್ರಾಧಾನ್ಯತೆಯನ್ನು ಮಹಿಳೆಯರು ಕೊಡಬೇಕು ಅಂತಕ್ಕಂಥದ್ದನ್ನ ಒಬ್ಬ ಶಾಸಕನಾಗಿ ಎಲ್ಲರನ್ನು ಒತ್ತಾಯವನ್ನು ಮಾಡ್ತೇನೆ. ಸರ್, ಇವತ್ತು ವುಮೆನ್ಸ್ ಡೇ ಪ್ರಯುಕ್ತ ಪುಣ್ಯ ಹಾಸ್ಪಿಟಲ್ ವತಿಯಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಣೆಯ ದೃಷ್ಟಿಯಿಂದ ಇವತ್ತು ಪುಣ್ಯ ಆಸ್ಪತ್ರೆ ವತಿಯಿಂದ ಈ ರೀತಿ ವಾಕಥಾನನ್ನು ಏರ್ಪಾటు ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಾನು ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಹ ಸಮಾನರಾಗಿದ್ದಾರೆ. ಅವರು ಹುಟ್ಟಿದಲ್ಲೇ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅವರಲ್ಲಿ ಇದೆ. ಎಲ್ಲವನ್ನೂ ನಿಭಾಯಿಸಿಕೊಂಡು ಬೆಳೆಯುವಂಥ ಶಕ್ತಿ ಸಾಮರ್ಥ್ಯ ಅದಿದೆ. ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ಸಹ ಮಹಿಳೆಯರಿಗೆ ಗೌರವವನ್ನು ಕೊಡ್ತಲೇ ಬಂದಿದ್ದೀವಿ. ಯತ್ರ ನಾರ್ಯಂತು ಪೂಜ್ಯತೆ ರಮಂತೆ ತತ್ರ ದೇವತಃ ಅಂತ ಹೇಳಿದಂಥ ನಾಡಿದು. ಅವರನ್ನು ಗೌರವದಿಂದ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಅದನ್ನೇ ಹೇಳಿದ್ದು, ಎಲ್ಲಿ ತಾಯಿಯ ಸ್ವರೂಪದಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿ. ಅದನ್ನೇ ವಿವೇಕಾನಂದರು ಇನ್ನೊಂದು ರೀತಿಯಲ್ಲಿ ಹೇಳಿದರು, ಪ್ರತಿಯೊಂದು ಮನೆಯಲ್ಲೂ ಸಹ ಭಗವಂತನ ರೂಪದಲ್ಲಿ ತಾಯಿ ಇದ್ದಾನೆ ಅಂಥೇಳಿ. ಹೀಗೆ ತಾಯಿ ಸ್ವರೂಪ, ತಾಯಿ ಅಂತ ಹೇಳಿದರೆ ಭಗವಂತನದು. ಅದಕ್ಕೋಸ್ಕರಲೇ ನಾವು ಮಾತೃದೇವೋಭವ ಅಂತ ಹೇಳಿ ಕರೆದಿರೋವಂಥ ನಾಡು ಇದು. ಅವರು ಈಗ ಮೊದಲು ಗೃಹಿಣಿಯಾಗಿ ಕೆಲಸ ಮಾಡ್ತಿದ್ರು, ಈಗ ಗೃಹಿಣಿ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಸಹ ಇವತ್ತು ಅವರ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಗತಿ. 50% ಇರುವಂಥ ಜನಸಂಖ್ಯೆಯಲ್ಲಿ ಅವರ ಸಬಲೀಕರಣ, ಅವರನ್ನು ಈ ಸಮಾಜದ ಬೆಳವಣಿಗೆಯ ದೃಷ್ಟಿಯಿಂದ ಜೋಡಿಸ್ತಕ್ಕಂಥದ್ದು ಈ ರಾಷ್ಟ್ರದ ದೃಷ್ಟಿಯಿಂದ ಭಾಳ ಅತ್ಯಂತ ಒಳ್ಳೆಯ ಸಂಗತಿ. ನಾವೆಲ್ಲರೂ ಸಹ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಆಲೋಚನೆ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತು ಈ ಎಲ್ಲ ಮಹಿಳಾ ಇವರಿಗೆ ಶುಭಾಶಯಗಳನ್ನು ಕೊಡ್ತಾನೆ. ಮತ್ತು ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ತಮ್ಮ ಅನಿಸಿಕೆ ಏನು, ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಅವರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಬೇಕು ಪುಣ್ಯ ಹಾಸ್ಪಿಟಲ್ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮಾರ್ಚ್ 8ನೇ ತಾರೀಕು ಜಗತ್ತಿನಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ. ಅದೇ ರೀತಿ ಪುಣ್ಯ ಹಾಸ್ಪಿಟ್ಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರು ಮತ್ತು ಅವ್ರ ಸಂಘಟಕರು ಎಲ್ಲರೂ ಸೇರಿ ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬರೀ ಅವರು ಆರೋಗ್ಯದ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಅಷ್ಟೇ ಅಲ್ಲದೆ ಸಮಾಜಮುಖಿ ಹಲವಾರು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮುಂಚೆಯಿಂದನೂ ನೋಡ್ಕೊಂಬರ್ತಾ ಇದ್ದೇವೆ. ಅವರು ಸಮಾಜ ಇರತಕ್ಕಂಥ ಕಳಕಳಿಯನ್ನು ಇದು ತೋರಿಸ್ತದೆ. ಹಾಗಾಗಿ ಇವತ್ತು ಕೂಡ ಮಹಿಳೆಯರು ಏನು ಜಗತ್ತಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸಾಧನೆಗಳೇನಿದೆ ಅವರನ್ನು ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ಸುದಿನ. ಮತ್ತು ಹಲವಾರು ನೂರಾರು ವರ್ಷಗಳಿಂದ ಅವರ ಹೋರಾಟಗಳನ್ನು
ಹೋರಾಟಗಳನ್ನು ಮಾಡಿ ಇವತ್ತು ಸಮಾನತೆಯನ್ನು ಏನು ಸಮಾಜದಲ್ಲಿ ಅವರು ಕಂಡುಕೊಂಡಿದ್ದಾರೆ ಅದನ್ನು ಗುರುತಿಸ್ತಕ್ಕಂಥ ಒಂದು ಸುದಿನ ಇವತ್ತು. ಆ ರೀತಿ ಇವತ್ತು ಕೂಡ ಪುಣ್ಯ ಹಾಸ್ಪಿಟ್ಲ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಭಾಳಷ್ಟು ಒಂದು ಅರ್ಥಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಮಾಡಲಿ ಅಂತ ಆಶಿಸ್ತಾ ಅವ್ರ ಜೊತೆಗೆ ನಾವು ಸದಾ ಇರ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಯಾಕಂದರೆ ಇವತ್ತು ರಿಯಲ್ ಮಹಿಳಾ ದಿನಾಚರಣೆ ಆಗ್ತಾ ಇರೋದು ಯಾಕಂದರೆ ನಮ್ಮ ಜೊತೆ ಮಹನೀಯರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪುಣ್ಯ ಆಸ್ಪತ್ರೆ ಮತ್ತು ಇನ್ನು ನೈಪುಣ್ಯ ಫೌಂಡೇಶನ್ ಹಾಗೂ IMA ಸಹಯೋಗದಿಂದ ನಡೆಸಿರುವಂಥ ಈ ವಾಕಥಾನ್ ಅಭಿಯಾನ ಇದರಲ್ಲಿ ಹೆಣ್ಮಕ್ಳಿಗೆ ಒಂದು ಉತ್ತೇಜನ ಕೊಡುವಂಥದ್ದು, ಅವರ ಅಭಿವೃದ್ಧಿ ಕಡೆಗೆ ಏನು ಮಾಡಬೇಕು ಅನ್ನೋದು ಒಂದು ಸಲಹೆ ಸೂಚನೆಗಳು ಕೊಡುವಂಥದ್ದು, ಮತ್ತು ಹೆಣ್ಮಕ್ಳ ಮೇಲೆ ನಡೀತಾ ಇರೋಂಥ ದೌರ್ಜನ್ಯಕ್ಕೆ ಧಿಕ್ಕಾರ ನೀಡುತ್ತಾ ಎಲ್ಲೋ ಒಂದು ಕಡೆ ಒಂದು ಸಮಾನತೆಯನ್ನು ಕಾಪಾಡಿಕೊಂಡ್ರೆ ದೇಶ ಮುನ್ನಡೆಯುತ್ತೆ ಅನ್ನೋ ಒಂದು ಯೋಚನೆಯಲ್ಲಿ ಈ ಅಭಿಯಾನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳು ಬಂದು ಇದರಲ್ಲಿ ಭಾಗವಹಿಸಲಿ ಅನ್ನೋದಿದೆ. ಮತ್ತು ನಮ್ಮ ಸುತ್ತಮುತ್ತ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಲೀಡರ್ಸು ಮತ್ತು MLAಗಳು ನಮ್ಮ ಸಹಕಾರದಲ್ಲಿ ನಿಂತಿದ್ದಾರೆ. ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಈ ಒಂದು ಸ್ಪೆಷಲ್ ದಿವಸ ಎಲ್ಲ ಹೆಣ್ಮಕ್ಳುಗಳಿಗೆ, ಎಲ್ಲ ಮಹನೀಯರಿಗೂ, ಈ ಒಂದು ಭಾಗವಹಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಸಹ ಸುಮಾರು 15 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಹೋರಾಟ ಮಾಡಿದ್ದಾರೆ. ಅವ್ರಿಗೂ ನನ್ನ ಅಭಿನಂದನೆಗಳಿದ್ದಾವೆ. ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇವತ್ತು ಪುಣ್ಯ ಆಸ್ಪತ್ರೆ, ನೈಪುಣ್ಯ ಫೌಂಡೇಶನ್ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವು 3 ಸಂಸ್ಥೆಗಳಿಂದ ಒಂದು ವಾಕಥಾನ್ ಮತ್ತು ಹೆಲ್ತ್ ಅವೇರ್ನೆಸ್ಸು, ಎಲ್ಲ ವುಮೆನ್ ಎಂಪವರ್ಮೆಂಟ್ಗೆ ಏನೆಲ್ಲ ಸೌಕರ್ಯ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಾಕಥಾನ್ ಮುಖಾಂತರ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದಾಯಿತು. 6:30 ಶುರುವಾಗಿದ್ದಂಥದ್ದು ಈ ನಮ್ಮ ಆಸ್ಪತ್ರೆ, ಪುಣ್ಯ ಆಸ್ಪತ್ರೆಯಿಂದ ಶುರುವಾಗಿ ಅಂಬೇಡ್ಕರ್ ಗ್ರೌಂಡ್ಸ್ಗಳಲ್ಲಿ ಬಸವೇಶ್ವರ ನಗರದಲ್ಲಿ ಕಂಪ್ಲೀಟ್ ಆಯಿತು. ಹಲವಾರು ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು. ಫ್ಲಾಗ್ ಆಫ್ ಮಾಡೋಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಸ್ಥಾಪಕರು ಮತ್ತು ಸೀನಿಯರ್ ಆದಂಥ ತಿಪ್ಪೇಸ್ವಾಮೀಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಂತರ ಗೋಪಾಲಯ್ಯನವರು ಮತ್ತು ಅವರ ಶ್ರೀಮತಿಗಳಾದಂಥ ಹೇಮಲತಾ ಗೋಪಾಲಯ್ಯನವರು ಫ್ಲಾಗ್ ಆಫ್ ಮಾಡಿದ್ರು. ಆ ಪ್ರೋಗ್ರಾಮ್ ಕಂಟಿನ್ಯೂ ಆಗಿ ನಂತರ ಎಲ್ಲ ಗಣ್ಯರು ಬಹಳಷ್ಟು ಜನ ಬಂದಿದ್ದರು. ನಂತರ ಸ್ಟೇಜ್ ಇವೆಂಟಲ್ಲಿ ಶ್ರೀಮತಿ ರೇವತಿ ಕಾಮತ್ ಅವರು ಮತ್ತು ನಿಖಿತಾ ಅವರು ACP ಅವರು ಮತ್ತು ಡಾಕ್ಟರ್ ಪುಣ್ಯವತಿ ಅವರು ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅತ್ಯಂತ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯಿತು. ಬಹಳಷ್ಟು ಸಂಘ ಸಂಸ್ಥೆಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದ್ರ ಜೊತೆಯಲ್ಲಿ ಬೇರೆ ಸ್ಟೂಡೆಂಟ್ಸ್ಗಳು MES ಕಾಲೇಜಿಂದ ಆಗಿರ್ಬೋದು, ಬೇರೆ BGS ವರ್ಲ್ಡ್ ಸ್ಕೂಲಿಂದ ಆಗಿರ್ಬೋದು ಅಂತ ಬಹಳಷ್ಟು ಜನ ಕಾರ್ಯಕ್ರಮಗಳೇ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನನ್ನ ಹೃದಯದ ಧನ್ಯವಾದಗಳು. ನಮಸ್ತೆ. ಹತ್ತಿರ 1,000 ಜನದಷ್ಟು ವಾಕಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಜನ ರಿಲೀವ್ ಆದರು. ಬಟ್ ಫೈನಲಿ ಗ್ರ್ಯಾಂಡ್ ಸಕ್ಸಸ್ಫುಲ್ ಈವೆಂಟ್ ಅಂತ ನಾನು ಹೇಳ್ಬೋದು.